ಒಂದು ದಿವಸ ಮನೆಯಲ್ಲಿ ಸರಿ ಅವತ್ತು ಬೆಳಿಗ್ಗೆ ಅದೇ ಮಾಮೂಲಿ ಅಲ್ವಾ, ಅಣ್ಣ ಎದ್ದೇಳ್ತಾರೆ ಅದೆಲ್ಲ ವಿಚ್ಚೆಲ್ಲ ಹೇಳಿದ್ದೀನಿ ನಾನು. ಸರಿ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ಹೊತ್ತಾಯಿತು. ಸರಿ ಅವತ್ತು ನನ್ನ ಮದುವೆ ದಿವಸ ಅವತ್ತು, ಬೇರೆ ಅವತ್ತು ನನ್ನ ಮದುವೆ ದಿವಸ ಅವತ್ತು. ಸರಿ ನನ್ನ ಹೆಂಡತಿಗೆ ನಾನು ಹೇಳಿದ್ದೆ, ಒಂದು 10:30 10:45 ಒಂದು ಬಂದ್ಬಿಡಲ್ಲಿ ದೇವಸ್ಥಾನಕ್ಕೆ, ರಾಯಗುಡ ದೇವಸ್ಥಾನ ಇದೆ ಅಲ್ಲಿ ಹತ್ರದಲ್ಲೇ, ಅಲ್ಲಿ ನೀನು ಅಲ್ಲಿ ಬಂದಿರು, ನಾನು ಅಣ್ಣನ ಮನೇಲಿ ಹೆಂಗೆ ಬರ್ತೀನಿ ನಾನು ಅಂತ ಹೇಳಿದೆ. ಸರಿ ಆ ಟೈಮಲ್ಲಿ ಅಣ್ಣನಿಗೆ ದಾಳಿಂಬೆ ಬೇರೆ ಇದು ಆಗೋಗ್ಬಿಟ್ಟಿತ್ತು. ಅದು ಅಣ್ಣನಿಗೆ ಜ್ಯೂಸ್ ಕೊಡಬೇಕು 11:30 11 ಗಂಟೆ ಯಾವಾಗನ ಒಂದು ಸರಿ ಆ ಟೈಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಜ್ಯೂಸ್ ಕೊಡಬೇಕಾಯ್ತು. ದಾಳಿಂಬೆ ಇರಲಿಲ್ಲ. ಸರಿ ಹಂಗೆ ದಾಳಿಂಬೆ ತೊಗೊಂಡು ಹಂಗೆ ಒಂದು ದೇವ್ರಿಗೊಂದು ನಮಸ್ಕಾರಗಳು, ಅವತ್ತು ಮದುವೆ ದಿನ ಅಲ್ವಾ, ನಾನು ನಿಂತು ಬಂದು ಅಲ್ಲಿ ಕಾಯ್ತಾ ಇದ್ದಾಳೆ ಅಂದ್ಬಿಟ್ಟು ಸರಿ ಮನೇಲಿ ಯಾರಿಗೂ ಹೇಳಿಲ್ಲ ನಾನು ದಾಳಿಂಬೆ ತೊಗೋಬೇಕು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಒಂದು ಬುಟ್ಟಿ ಇದೆ ಮನೆಯಲ್ಲಿ, ಆ ಮುಂಚೆಲ್ಲ ನೋಡಿರ್ಬೇಕು ನೀವು, ಈ ವೈರ್ ಬುಟ್ಟಿ ಬರುತ್ತೆ ನೋಡಿ ಸರ್, ಎಣ್ಣೆಯೋದು ಆ ಬುಟ್ಟಿ ಇರೋದು ನಾವು ಇಟ್ಕೊಳ್ಳೋದು, ಆ ಬುಟ್ಟಿನ ತಗೊಳ್ಳೋದು. ಇವಾಗಲೂ ಅದೇ ಇದೆ ಸರ್, ಇವಾಗ ದೊಡ್ಡದಾಗಿದೆ ಅದು ಬಟ್ಟಿ. ಅದು ಆ ಚಿಕ್ಕದೊಂದು ಬುಟ್ಟಿದೆ, ಆ ಬುಟ್ಟಿಲಿ ಎತ್ಕೊಂಡು ಹೋದೆ ಆಚೆಗೆ. ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅದಲ್ಲೇ ನನ್ನ ದೇವ್ರ ದರ್ಶನ ಆಯಿತು. ನಾನು ನಿಂತೆ ಆ ಕಡೆ ಅಂಗಡಿಗೆ ಹೋದ್ಲು, ನಾನು ಈ ಕಡೆ ಬಂದಾದಮೇಲೆ ಪ್ರಸಾದ ಎಲ್ಲ ಕೊಟ್ಟರು ದೇವಸ್ಥಾನದಲ್ಲಿ. ಪ್ರಸಾದ ಎಲ್ಲ ಬಂದಮೇಲೆ ಅಲ್ಲಿ ಒಂದು ಡೈನಿಂಗ್ ಟೇಬಲ್ ಹತ್ರ ಒಂದು ದೊಡ್ಡದೊಂದು ಟೇಬಲ್ ಇದೆ, ಆ ಟೇಬಲ್ ಪ್ರಸಾದ ಇಟ್ಬಿಟ್ಟು ನನ್ನ ಕೆಲಸ ಅದು ಸುಲಿಬೇಕಾಗಿತ್ತು. ದಾಳಿಂಬೆಲ್ಲೂ ಸುಲಿತಾ ಇರ್ಬೇಕಾದ್ರೆ ಅಣ್ಣ ಸುಮ್ಮನೆ ಅಲ್ಲಿ ಮೆಟ್ಲಿಂದ ಬಂದರು, ಏನಕ್ಕೋ ಬರೋ ಥರ ಅಲ್ಲಿ ಬಂದರು. ಪ್ರಸಾದ ಇತ್ತು. ಏನೋ ಪ್ರಸಾದ ಇದೆ, ಯಾರು ಹೋಗಿದ್ದು ದೇವಸ್ಥಾನಕ್ಕೆ ಅಂತ ಸುಮ್ಮನೆ ಅಲ್ಲಿ ಕೇಳಿದ್ರು. ಸಾರ್ ಇವತ್ತು ನೀಲ್ಕಂಠ ಹೋಗಿದ್ದ ಸರ್, ತೊಗೊಂಬಂದ ಅಂತ ಹೇಳಿದ್ರು. ಏನೋ ಇವತ್ತು ವಿಶೇಷ ಅಂದರು. ಅಣ್ಣ ಇವತ್ತು ಮದುವೆ ದಿವಸ ಅಣ್ಣ ನಂದು ಅಂತ ಹೇಳಿದೆ. ಹೌದೇನೋ ನನಗೆ ಹೇಳೇ ಇಲ್ವಲ್ಲೋ ಅಂದರು. ಸರಿ ಅಮ್ಮನ ಅಲ್ಲೇ ಇದ್ರು. ಹೌದೇನಯ್ಯ, ನನಗೆ ಅಮ್ಮ ಪ್ರೀತಿ ಆಗ್ಬಿಟ್ಟು ಅಯ್ಯೋ ಅಂದ್ಬಿಡ್ತಾರೆ, ತುಂಬ ಖುಷಿ ಆದೆ ಅಂತ ಅಯ್ಯೋ ಅಂತಾರೆ ಅಮ್ಮ. ಹೌದೇನಯ್ಯ, ಹೇಳ್ಬಾರ್ದೇನಯ್ಯ ನೀನು, ಏನೋ ತಂದಿಡ್ತಾ ಇದೆ, ನಿಂಗೇನೋ ಕೊಡಿಸ್ತಾ ಇದ್ದಲ್ಲಯ್ಯ ಅಂದರು. ಆಯ್ತು ಬಿಡು, ರಾತ್ರಿ ಕೊಡಿಸ್ತೀನಿ ನಿಮಗೆ ಅಂದರು ಅಮ್ಮ. ಸರಿ ಆಯಿತು ಬಾವಿ ಅಂತ ಹೇಳಿದೆ. ಸರಿ ಅಣ್ಣ ಪ್ರಸಾದ ತಗೊಂಡ್ರು. ಅಣ್ಣನಿಗೆ ಪ್ರಸಾದದಲ್ಲಿ ಆ ದೇವಸ್ಥಾನದಲ್ಲಿ ಪಂಚಾಮೃತ ಕೊಡ್ತಾರೆ, ಭಾರಿ ಇಷ್ಟ ಅಣ್ಣನಿಗೆ. ಅಣ್ಣನಿಗೋಸ್ಕರನೇ ಹೋಗ್ತಾ ಇರ್ತೀವಿ ಪಂಚಾಮೃತ. ಅದು ಚಿಕ್ಕದೊಂದು ಕ್ಯಾರೇಜ್ ಇಟ್ಕೊಂಡಿದ್ವಿ, ಆ ಕ್ಯಾರೇಜ್ ತೊಗೊಂಬರ್ತೀವಿ ಪಂಚಾಮೃತ. ಸರಿ ಅಣ್ಣನಿಗೆ ಗ್ಲಾಸೆಲ್ಲ ಕೊಟ್ಟೆ, ಕುಡಿದ್ಬಿಟ್ಟು ಆಮೇಲೆ ಏನೋ ನಿಮ್ಮ ಮನೇಲಿ ಇವತ್ತು ಅಡುಗೆ ಅಂದರು. ಅಣ್ಣ ಪಲಾವ್ ಮಾಡ್ತಾರೆ ಅಣ್ಣ, ತರಕಾರಿ ಪಲಾವ್ ಮಾಡ್ತಾರೆ, ಜಾಮೂನ್ ಮಾಡ್ತಾಯಿದ್ದಾರ ಅಂತ ಹೇಳಿದೆ. ತೊಗೊಂಬರೋ ಅಂತಂದರು. ಸರಿ ಆಯ್ತು ಅಣ್ಣ ಅಂತ ಹೇಳಿದೆ. ಸರಿ ನಾನು ಹಿಂದಿನ ದಿವಸ ಹೇಳ್ಬಿಟ್ಟಿರ್ತೀನಿ ನನ್ನ ಹೆಂಡತಿಗೆ, ಅಕಸ್ಮಾತ್ ಅಣ್ಣ ಕೇಳಿದ್ರೆ ಕೇಳ್ತಾಯಿಲ್ಲ, ಇಲ್ಲ ನೀನು ಯಾವುದಕ್ಕೂ ಜಾಸ್ತಿ ಮಾಡಿಟ್ಟಿರಮ್ಮ ಅಂತ ಅವಳು ಹೇಳಿದ್ದೆ ನಾನು. ಸರಿ ಅವಳು ಜಾಸ್ತಿನೇ ಮಾಡ್ತಾಯಿದ್ಲು. ಸರಿ ತೊಗೊಂಬರೋ ಅಂದರು. ಆಯ್ತಣ್ಣ ತರ್ತೇಣ ಅಂತ ಹೇಳ್ಬಿಟ್ಟು ಸರಿ ಅಣ್ಣನಿಗೆ ಜ್ಯೂಸ್ ಕೊಡಬೇಕಾಗಿತ್ತು, ದಾಳಿಂಬೆ ಜ್ಯೂಸ್ ಕೊಟ್ಟೆ. ಕುಡಿದಾದ್ಮೇಲೆ ಯಾರೋ ನಿರ್ಮಾಪಕರೆಲ್ಲ ಬಂದರು. ಸರಿ ಆಚೆ ಕೂತ್ಕೊಂಡ್ರು, ಅವ್ರಿಗೆಲ್ಲ ಟೀ ಕೊಟ್ಟೆ ಮತ್ತು ಬಿಸ್ಕತ್ ಕೊಟ್ಟೆ. ಮಾತಾಡ್ತಾಯಿದ್ರು ಅಣ್ಣ. ನನ್ನ ಪಾಡು ನಾನು ಹೊಟ್ಟೋಗ್ಬಿಟ್ಟು ಆಚೆ ನೋಡ್ರಿ, ಆಟೋಗೆ ಯಾವುದೋ ನನ್ನ ಪುಣ್ಯಕ್ಕೆ ಅದು ಒಂದು ಆಟೋ ಇತ್ತು. ಒಂದು ನಿಮಿಷ ಬಾಮ್ಮ ಅಂತೇಳ್ಬಿಟ್ಟೆ ನಮ್ಮ ಮನೆಗೆ ಹೋಗ್ಬಿಟ್ಟು ಆ ಪಲಾವು, ಆಮೇಲೆ ಮೊಸರು ಬಜ್ಜಿ, ಆಮೇಲೆ ಜಾಮೂನು ಒಂದು ಬಾಕ್ಸಲ್ಲಿ 3 ಬಾಕ್ಸಲ್ಲಿ ಹಾಕ್ಕೊಂಬಂದೆ. ಆ ಟೈಮ್ ಕರೆಕ್ಟಾಗಿ ಊಟದ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಸರಿ ಅವತ್ತು ಊಟ ಕೊಟ್ಟೆ ಮಧ್ಯಾಹ್ನ. ಅಮ್ಮನೂ ಊಟ ಮಾಡಿದ್ರು, ವಿಷ್ಣು ಸಾರು ಭಾರತಿಯಮ್ಮ ಊಟ ಮಾಡಿದ್ರು. ಸರಿ ಜಾಮೂನು ಇದೆಲ್ಲ ತಿಂದಾದಮೇಲೆ ನೀಲ್ಕಂಠ ಚೆನ್ನೈಗೆ ಹೋಗ್ಬೇಕು ಇವಾಗ ಅಂದರು. ಹೋಗೋಣಮ್ಮ ಅಂತ ಹೇಳಿದೆ. ಸರಿ ಬೇಗ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಟೈಮ್ ಬೇರೆ ಇಲ್ವಲ್ಲ ಅವಾಗ. ನಾನು ಇದೆಲ್ಲ ಹೇಳಿದರೆ ಬೇಗನೆ ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಹೇಳಿಲ್ಲ ಆಯ್ತು ಮದುವೆ ದಿವಸ ಅಂದ್ಬಿಟ್ಟು. ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಥರ ಕೊಟ್ಟೋಗ್ಬಿಟ್ಟಿದ್ದೆ. ಏನು ಥರಕ್ಕೆ ದಾಳಿಂಬೆ ತಗೊಂಡ್ರೆ ಟೈಮ್ ಆಗೋಗ್ಬಿಡ್ತು. ಹಾಗಾಗಿ ಏನು ಅನ್ನಲ್ಲ ಅವ್ರ ಅಣ್ಣನೂ ಅನ್ನಲ್ಲ, ಅದೇನು ಬೈಯೋಕ್ಕೋಗಲ್ಲ, ಇಬ್ಬರು ಬೈಯೋದಿಲ್ಲ ಅವರೆಲ್ಲರೂ. ಸರಿ ಬೇಗ ಬಟ್ಟೆಗಳ ರೆಡಿ ಮಾಡ್ಕೊಂಬಿಟ್ಟು ಸರಿ ಬಂದ್ವಿ. ಸರಿ ಆವಾಗ ಬೇರೆಯವರು ಬಿದ್ದರು ಕಾರ್ ಓಡಿಸೋದಕ್ಕೆ. ಅವ್ರು ಅಂಬಾಸಿಡರ್ ಕಾರ್ ಇತ್ತು, ಆ ಕಾರಲ್ಲಿ ನಮಗೆ ಡ್ರಾಪ್ ಮಾಡಿದ್ರು ಇದಕ್ಕೆ ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್, ನಾವು ಅಲ್ಲೇ ಹೋಗೋದು.